ರಾಜ್ಯ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ದಲಿತ ಪರ ಎಲ್ಲ ಸಂಘಟನೆಯ ಮುಖಂಡರು, ಕಾರ್ಯಕರ್ತರು, ಜಿಲ್ಲೆಗಳಿಂದ ಬಂದಂಥ ಎಲ್ಲ ಸಮುದಾಯದ ಮುಖಂಡರು ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿ ಅನ್ವಯವಾಗುವಂತೆ 56,000 ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಎಂಬ ಫೆಬ್ರವರಿ 26ರ ಸಚಿವ ಸಂಪುಟದ ತೀರ್ಮಾನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬಗೆದ ಘೋರ ಅನ್ಯಾಯವಾಗಿದೆ. ಮೂಲಕ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮಹಾದ್ರೋಹ ಎಸಗಲಾಗಿದೆ. ಸರ್ಕಾರದ ಈ ತೀರ್ಮಾನವನ್ನ ಒಳ ಮೀಸಲಾತಿ ಹೋರಾಟಗಾರರು, ಸಾಮಾಜಿಕ ನ್ಯಾಯ ಪರವಿರುವ ಪ್ರಜ್ಞಾವಂತ ಎಲ್ಲ ಜನರು ಒಕ್ಕೊರಲಿನಿಂದ ಇಂದು ಬೃಹತ್ ಪ್ರತಿಭಟನೆಯಲ್ಲಿ ಖಂಡಿಸಿದರು. ಈ ವಿಚಾರವಾಗಿ ಅಂಬೇಡ್ಕರ್ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಲಿಂಗಯ್ಯ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ತುಂಬಾ ಪ್ರಜ್ಞಾವಂತರಾಗಿದ್ದಾರೆ. ಸರ್ಕಾರದ ಏನು ಒಳ ಮೀಸಲಾತಿ ಅನ್ವಯವಾಗುವಂತೆ ಹುದ್ದೆಗಳನ್ನು ತುಂಬುತ್ತಿದ್ದು ನಮ್ಮ ಸಮುದಾಯವನ್ನ ಒಂದು ರೀತಿ ಕತ್ತಲೆಯಲ್ಲಿ ಇಟ್ಟಿದ್ದಾರೆ. 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ದ್ರೋಹವೆಸಗಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಕೂಡಲೇ ಸರ್ಕಾರ ಮಧ್ಯೆ ಪ್ರವೇಶಿಸಿ ಮತ್ತೊಮ್ಮೆ ಸಚಿವ ಸಂಪುಟವನ್ನ ಕರೆದು ಈ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾದಿಗ ದಂಡೋರದ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗ ಹಾಗೂ ಮಾದಾರ ಮಠದ ಸ್ವಾಮೀಜಿಗಳು ಮತ್ತು ಇತರ ಸಮುದಾಯದ ಸ್ವಾಮೀಜಿಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದು ಮೀಸಲಾತಿಯಲ್ಲಿ ಒಳ ಮೀಸಲಾತಿ, ಈ ಮೀಸಲಾತಿ ಅನ್ನೋದರಲ್ಲಿ ಒಳ ಮೀಸಲಾತಿ ಬಗ್ಗೆ ಸುಮಾರು 35 ವರ್ಷಗಳಿಂದ ಈ ಒಂದು ಹೋರಾಟ ಆರಂಭ ಆಗಿದೆ ಅಂತ ಹೇಳಿ ಸರ್ಕಾರದಲ್ಲೇ ದಾಖಲೆ ಇದೆ. ನೂರಾರು ಜನ ಹೋರಾಟಗಾರರು, ಸಾವಿರಾರು ಜನ ಸಂಘಟನೆಗಳು ಕಟ್ಟಿಕೊಂಡು ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿ ಈ ನ್ಯಾಯ ಸಿಗಬೇಕು ಅಂತ ಹೇಳಿ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಅನ್ನೋದು 101 ಜಾತಿಯಲ್ಲಿರ್ತಕ್ಕಂಥ ಜಾತಿಗೆ ಸಮನಾಗಿ ಹಂಚಿಕೆ ಆಗಬೇಕು ಅನ್ನೋದೇ ಈ ಒಂದು ಮೀಸಲಾತಿಯ ಒಂದು ತತ್ವ ಪರಿಣಾಮ. ಇದನ್ನು ಆಳುವ ಸರ್ಕಾರ ಯಾವ ರೀತಿ ಇದನ್ನ ದ್ವಂದ್ವಕ್ಕೆ ಪಡಿಸಿದೆ ಅಂತಂದ್ರೆ ಇದು ಸಮಸ್ಯೆ ಇನ್ನೂ ಉಲ್ಬಣ ಆಗಲಿ ಅನ್ನೋ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ 35 ವರ್ಷದಿಂದ. ಇದರಲ್ಲಿ ಈಗಾಗಲೇ ಸುಮಾರು ಆಯೋಗಗಳು ಮಾಡಿದ್ದಾರೆ, ಆಯೋಗದವರು ವರದಿ ಕೊಟ್ಟಿದ್ದಾರೆ. ಅದಾದ ನಂತರ ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ನ 7 ಜನ ನ್ಯಾಯಾಧೀಶರು ಇದು ರಾಜ್ಯ ಸರ್ಕಾರ ಮಾಡಬಹುದು, ಇದರಲ್ಲಿ ಅನ್ಯಾಯ ಆಗಿದೆ, ಸಮನಾಗಿ ಮೀಸಲಾತಿ ಹಂಚೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಅವರು ಕೊಟ್ಟರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಈ ಮಹಾಭಾರತದ ಚರಿತ್ರೆಯಲ್ಲಿ ಧೃತರಾಷ್ಟ್ರ ಕುರುಡನ ಥರ ಯಾವ ರೀತಿ ವರ್ತನೆ ಮಾಡಿದ್ನೋ ಆ ರೀತಿ ಇವರು ಆಯೋಗಗಳನ್ನ ರಚನೆ ಮಾಡೋದು, ಕೇಳಿಸಿದ್ರು ಹೋರಾಟ ನಡೆದ್ರೂ ನಡೀಲಿಲ್ಲ ಅನ್ನೋದು, ಇದನ್ನ ಕ್ರಿಯೇಟ್ ಮಾಡಿ ಅನೇಕ ಸಮಸ್ಯೆಗಳಿಗೆ ಕಾರಣರಾಗಿದ್ದಾರೆ. ಇದು ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂದ್ರೆ
ಈಗ ನೋಡಿ ಮೊನ್ನೆ 12ನೇ ತಾರೀಕು ಅವ್ರು ಕ್ಯಾಬಿನೆಟ್ ಅಂತ ಘೋಷಣೆ ಮಾಡಿದ ತಕ್ಷಣ ಮಾದಿಗ ಸಮುದಾಯದ ಎಲ್ಲ ಸಂಘಟನೆಗಳು ರಾಜ್ಯಾದ್ಯಂತ ರಾಜ್ಯದಲ್ಲಿ ಇರ್ತಕ್ಕಂಥ 35 ಜಿಲ್ಲೆಗಳಿಂದ ಹೋರಾಟಗಳು ನಡೆದ್ರು ಇದು ಮುಂದೆ ಹೋಗ್ತಾ ಮುಂದಿನ ಒಂದು ದಿನಗಳಲ್ಲಿ ಈಗ ಅವರು 12ನೇ ತಾರೀಕು ಕ್ಯಾಬಿನೆಟ್ ಆಯಿತು, ಮಾಡ್ತೀವಿ ಅಂತಂದ್ರು. ಅದಾದ ನಂತರ ತಕ್ಷಣ 15 ದಿವಸ ಮುಂದೂಡಿ 27ಕ್ಕೂ ಮುಂದೂಡಿದ್ದಾರೆ. 27ನೇ ತಾರೀಕು ನಾನು ಕ್ಯಾಬಿನೆಟ್ ಮಾಡ್ತೀನಿ, ತೀರ್ಮಾನ ಮಾಡ್ತೀನಿ. 12ನೇ ತಾರೀಕು ಮಾಡ್ತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಆಮೇಲೆ ಇದರಲ್ಲಿ ನಮ್ಮ ಮಾದಿಗ ಸಮುದಾಯದ ಮಂತ್ರಿಗಳಾದ ಶ್ರೀ KH ಮುನಿಯಪ್ಪ ಅವ್ರನ್ನ ಒಂದು ರೀತಿ ಧರ್ಮ ಸಂಘಟನೆಗೆ ಶಿಕ್ಷಿಸಿ ಯಾವ ಸಂಘಟನೆ ಎಲ್ಲಿ ಹೋರಾಟ ಮಾಡ್ತದೆ ಅದ್ರ ಪರವಾಗಿ ಅವ್ರ ಕೈಲಿ ಹೇಳಿಕೆ ಕೊಡಿಸೋದು. ಈಗ ಮುಂದಿನ 27ನೇ ತಾರೀಕು ಮಾಡಿಬಿಡ್ತೀವಿ, ನೀವು ಯಾವುದೇ ರೀತಿ ಸಂಘಗಳಿಗೆ ಪ್ರತಿಭಟನೆ ಹೋರಾಟಗಳು ಬೇಡ ಅಂತ ಅವ್ರನ್ನ ತಪ್ಪದಾರಿಗಳಿರೋದು, ಅವ್ರನ್ನ ಒಂದು ಧರ್ಮರಾಯನ ರೀತಿಯಲ್ಲಿ ನಡ್ಕೊಂಡ್ಬಿಡ್ತಾರೆ. ಸಂಧಾನ ನೀನು ಮಾಡ್ತಾ ಇರೋ, ಅವ್ರು ಹೋರಾಟ ಮಾಡ್ತಾನೆ ಇರಲಿ, ನಾವು ಸರ್ಕಾರ ನಡೆಸ್ಕೊಂಡು ಹೋಗೋಣ. ಇದು ಸಿದ್ದರಾಮಯ್ಯನವರು ಮಹಾನ್ ಬುದ್ಧಿವಂತರು, ಈ ರಾಜ್ಯ ಕಂಡು ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಬಿರುದು ತಗೊಂಡು 17 ಬಜೆಟ್ ಮಂಡಿಸಿದ್ರು 12 ಹಣ್ಣುಗಳನ್ನ 2 ಭಾಗ ಮಾಡಿ 6 ಜನಕ್ಕೆ ಕೊಡೋದಕ್ಕೆ ವಿಫಲರಾಗಿ. ಇದು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಕುರಿ ಕಾಯೋನು 12 ಹಣ್ಣುಗಳನ್ನ 2 ಕಡೆ ಭಾಗ ಮಾಡೋದಕ್ಕೆ ಇಷ್ಟು ಸಮಸ್ಯೆ ಗೊಂದಲನ ಉದ್ಭವನ ಮಾಡಿ, ಇಷ್ಟು ಆಯೋಗಗಳು ಮಾಡಿ, ಸುಪ್ರೀಂ ಕೋರ್ಟ್ ಹೇಳಿದ್ರು ಕೇಳಿದಿರ, ಸಾವಿರಾರು ಲಕ್ಷಾಂತರ ಮಾದಿಗ ಸಮೂಹದ ಸಂಘಟನೆಗಳು ಹೋರಾಟ ಮಾಡಿದ್ರು ಸಹ 35 ವರ್ಷಗಳು ನಡೆದ್ರು ಸಹ ಅವ್ರು ಯಾವುದೇ ರೀತಿ ತಗೊಳ್ದಿರೋದು ನೋಡಿದ್ರೆ ಪುತ್ರ ವಾತ್ಸಲ್ಯ, ಇವರು ಒಂದು ಮುಂದಿನ ಪೀಳಿಗೆಗೆ ಮಾರ್ಕಾಗಿ ಇವರು ಧೃತರಾಷ್ಟ್ರ ಮಹಾಭಾರತದಲ್ಲಿ ಏನು ಧೃತರಾಷ್ಟ್ರ ತನ್ನ ಮಗನಿಗೋಸ್ಕರ ಯಾವ ರೀತಿ ಈ ಒಂದು ಮಹಾಭಾರತ ನಡಿಬೇಕು ಪಾಂಡವರು ಕೌರವರು ಅಂತ ಮಾಡ್ದ ಅನ್ನೋ ಒಂದು ಇತಿಹಾಸಕ್ಕೆ ಇವರು ದಾಖಲೆ ಆಗ್ತಾರೆ. ದಯವಿಟ್ಟು ಇದನ್ನ ಮರೆತವರು ಕೂಡಲೇ ಇದನ್ನು ಪರಿಹಾರ ಮಾಡಿದ್ರೆ ರಾಜ್ಯದ ಜನತೆಗೆ ಬಹಳ ನೆಮ್ಮದಿ ಶಾಂತಿ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೆ ಲಿಂಗಯ್ಯ, ಡಾಕ್ಟರ್ ಅಂಬೇಡ್ಕರ್ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ.